ಓ ಕರ್ಣ, ಭಾವ ಕೌಂಥೇಯ, ಪ್ರಥಮ ಪಾಂಡವ, ನಿಲ್ಲಯ್ಯ. ಯಾರು? ಓ, ಶ್ರೀಕೃಷ್ಣ ಪರಮಾತ್ಮನು. ಶ್ರೀಹರಿಯು ನನ್ನನ್ನು ಭಾವ ಕೌಂತೇಯ, ಪ್ರಥಮ ಪಾಂಡವ ಎಂದು ಸಂಬೋಧಿಸುತ್ತಿರುವರಲ್ಲ. ಇದರ ಅಂತರಾಳದ ರಹಸ್ಯವೇನಿರಬಹುದು ಪರಮಾತ್ಮ? ಕರ್ಣ, ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಬೇಕಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನೊಡನೆ ತಿಳಿಸಬಹುದಾದ ಅಂತಹ ರಹಸ್ಯವೇನಿರುವುದು ದೇವ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುತ್ತಿವೆಯೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಮಾಧವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳನ್ನ ಮಾತ. ಕವಿ ಅಂಶದಲವರಿಸಿದ ಅಮಿತ ಭುವನದೋ ಕೀರ್ತಿಯ ಪಡೆವೆ. ಹೌದು ಕಣ್ಣ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಜನತನವೆನಿಸಿದ ಮೇದಿನಿಯೊಳು ನೀ, ಜನತನವೆನಿಸಿದ ಮೇದಿನಿಯೊಳು ನೀ. ಮಹಾ ಮಹಿಮನೆಂದೆನಿಸಿದರೆ ಮನವಿದೆ. ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಜಗತ್ತಿಗೆ ಬೆಳಕನ್ನು ನೀಡುವ ಆ ಸೂರ್ಯ ದೇವನೇ ನಿನ್ನ ತಂದೆ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಯ್ಯ. ಏನು ಹೇಳಿದೆ ದೇವ? ನಾನು ಸೂತನಲ್ಲವೇ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಪಾಂಡವರ ಮಾತೆ ಕುಂತಿ ದೇವಿ ನನ್ನ ಹಡೆದ ಮಾತೆಯೇ. ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ನನ್ನ ಆರಾಧ್ಯ ದೈವವಾದ ಸೂರ್ಯ ದೇವನು ನನ್ನ ಜನಕನೇ. ಲೋಕೈಕ ವೀರರಾದ ಪರಮಾತ್ಮ, ಪರಮಾತ್ಮ, ನೀನು ನನ್ನನ್ನು ಸಂದೇಶ. ಪಾಂಡವರು, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ
ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನವನ್ನೇರಿ ಇಲ್ಲ ದೇವ. ರಾಜ್ಯಭಾರ ಮಾಡಬೇಕಾದ ಇಲ್ಲ. ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಓ ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಮಾಧವ ದೇವ ಎನಿತೋ ದಯಹೀನ ವಿಧಿಯ ಸ್ವಭಾವ, ವಿಧಿಯ ಮಾಧವ 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 ಅವಧಿ ಬೇಡವೈ ಕಂಗೆಟ್ಟ ನಂದಿ ಬಂಗರು ಅವಧಿ ಬೇಡವೈ ಕಂಗೆಟ್ಟ ನಂದಿ ಬಂಗರು ಎನಿತೋ ನನ್ನ ಲಲಾಟಲಿ ವಿಧಾತನಿಂದ ನಿರ್ದಯನೇ. ಪರಮಾತ್ಮ ದೇವ, ಎನಿತೋ ನನ್ನ ಲಲಾಟಲಿ ವಿಧಾತನಿಂದ ನಿರ್ದಯನೇ. ಆವಿಧಿ ಕುಂಜದ ವಂದನೆ, ಇದು ಆವಿಧಿ ವಂದನೆ. ಜಲದೊಳೊರೆದ ಕುಲಹೀನನು ಕ್ಷತ್ರಿಯ ಸಂಜಾತನೇ, ಕ್ಷತ್ರಿಯ ಸಂಜಾತನೇ ನಾನು. ಪರಮಾತ್ಮ ಜನನದಿಂದ ಈನ ಜತಿಯನೆಂದು ಈ ಜನರಿಂದ ನಾ ಹೊಂದಿದ ದೇವ. ಜನನದಿಂದ ಈನ ಜತಿಯನೆಂದು ಈ ಜನರಿಂದ ನಾ ಹೊಂದಿದ ಮಾನವ ಮಾನವ ನೀ ಕಾಣೆಯ. ಮಾನವ ಮಾನವನೀ ಕಾಣೆಯ, ಮೂಕ ಪ್ರಾಣಿಯಲ್ಲ ನಾನು ಮಾನವನೇ. ಜಗದ ಜನರ ನಿಂದೆ ಸಹಿಸಲು ಮೂಕ ಪ್ರಾಣಿಯಲ್ಲ. ನಾನು ಮಾನವನೇ, ಮಾತೆಯುಗೈದ ಸೇನಪರಾಗರು ಸ್ಥಿತಿಯೊಡನಗಿ ಸ್ಥಿತಿಯುಂಟಾಯ್ತೆ. ಕೃಷ್ಣ ಕೃಷ್ಣ ದೇವ ಕೃಷ್ಣ
ರಾಜಕುಲಗಳಿಂದ ನಿನ್ನ ಭೇದವಿರಲು ಇನ್ನಾವ ಸಾಧನೆಗೋ ನನ್ನಿ ಜೀವನ ಇನ್ನಾವ ಸಾಧನೆಗೋ ನನ್ನಿ ಜೀವನ. ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ಆ ನನ್ನ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ನೀನೇ ಹೇಳು ದೇವ, ನೀನೇ ಹೇಳು, ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಒಂದು ವೇಳೆ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ದೇವ? ಇಲ್ಲ ಇಲ್ಲ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ದಯಮಾಡಿ 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 ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ? ಸತ್ಯವೆಂದು ನಂಬಲು ನಿನ್ನಲ್ಲಿ ಅಂತಹ ಸಹಜವಾದ ಆಧಾರಗಳೇನಿವೆ ದೇವ? ಆಧಾರ ಏಕಿಲ್ಲವಯ್ಯ ಆಧಾರ? ನಿನ್ನ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹರ್ಷಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಿದ್ದರು. ಅವುಗಳಲ್ಲಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಇನ್ನು ಕನ್ಯೆಯಾದ ನಿನ್ನ ತಾಯಿ ಈ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಅವರು ಬಲಿ ಪ್ರೀತಿ ಮಮತೆಯಿಂದ ನಿನ್ನನ್ನು ಸಾಕಿಸಲು ಇದ್ದರು. ಕರ್ಣ ದೇವ, ಈಗ ನೀನು ಅಂಗರಾಜ್ಯದ ಅರಸ. ಇಲ್ಲ ಪರಮಾತ್ಮ. ಕುರು ಸಾಮ್ರಾಜ್ಯದ ಮಾಂಡಲಿಕ. ಇಲ್ಲ ದೇವ. ದುರ್ಯೋಧನನ ಪರಮ ಆಪ್ತ. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪದದಡೆಯಲ್ಲಿ ಕೆಡಹುವೆನು. ಅವರಿಂದಲೂ ಸಾಮಂತರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಖಚಿತವಾದ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಆ ಭೀಮಾರ್ಜುನರು ಈಗಲೂ ನನ್ನನ್ನು ನೋಡಿದಾಗಲೆಲ್ಲ, ಏ ಸೂತ, ನೀಚ, ಹೀನ ಕುಲದವನೇ ಎಂದು ಈ ಆಳುಸುತ್ತಲೇ ಇರುವುದು. ನಾನಿಂತಹನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ಕರ್ಣ, ತಿಳಿಯದು. ನಿನ್ನ ತಾಯಿಗಾದ ಕುತ್ತಿಗಾಗಲಿ ನಿನ್ನ ಸಹೋದರರಿಗಾಗಲಿ ನೀನಿಂತಹವನೆಂಬ ವಿಚಾರ ತಿಳಿಯದು. ನಿನ್ನ ತಾಯಿಯಾದ ಕುತ್ತಿಯು ನನ್ನನ್ನು ಕಂಡಾಗಲೆಲ್ಲ, ದೇವ, ಆ ಕರ್ಣನು ಆತನನ್ನು ಕಂಡರೆ ನನಗೊಂದು ರೀತಿಯ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಮೊದಲೇನೊಂದಿರುವ ನಿನ್ನ ತಾಯಿಯ ಮನಸ್ಸನ್ನು ಮತ್ತೆ ನೋಯಿಸಬೇಡ. ಆಕೆಯನ್ನು ಸಮಾಧಾನ ಪಡಿಸಿ ಸಂತೋಷದಿಂದ ಕಳುಹಿಸಿಕೊಡು. ನಾನು ಬಂದ ವೇಳೆಯಾಯಿತು. ನಾನಿನ್ನು ತಮ್ಮ ಚಿತ್ತ. ಕರ್ಣ, ಕರ್ಣ, ಪರಮಾತ್ಮ, ನಿನ್ನೀ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ನಿನ್ನನ್ನು ದುಷ್ಕೀರ್ತಿಯ ಕಳಂಕದಿಂದ ಉದ್ಧಾರ ಮಾಡಿದೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸುವೆಯೋ, ಯಾರನ್ನು ತ್ಯಜಿಸುವೆಯೋ ನೀನೇ ನಿರ್ಧರಿಸಿಕೊ.
ಪರಮಾತ್ಮನೆಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಪ್ರಾಣವೆಂದು ನಂಬಿರುವ ಧರ್ಮರಾಯನು ಅವನು ನನ್ನ ಸಹೋದರನೇ. ರುದ್ರಾಂಶ ಸಂಭೂತ ಪ್ರಳಯ ಭಯಂಕರನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ಅವರು ನನ್ನ ಚಿಕ್ಕ ಅನುಜರೇ. ನಕುಲ ಸಹದೇವಾದಿಗಳೇ, ನಿಮ್ಮನ್ನು ತಪ್ಪಿ ಮುತ್ತಾಡಬೇಕೆಂಬ ಆಸೆಯಾಗುತ್ತಿದೆಯಲ್ಲೋ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನೀ ಜನಕರೇ. ಇನ್ನು ಪರಶಿವನ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ದಿಗಂತ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂದರು ಅಪಜಯವನ್ನೇ ಕಾಣದ ಆ ನನ್ನ ಪರಮವೈರಿ ಪಾರ್ಥ ಅವನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ರುಂಡವು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನ ಅಯ್ಯೋ ಈ ಪಾಪಿ ಕಣ್ಗಳಿಂದ ನಾನು ಹೇಗೆ ನೋಡಲಿ? ಈ ಪಾಪಿ ಕಣ್ಗಳಿಂದ ನಾನು ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇವರೇ ಇಂತಹವರೇ ಎಂದು ತಿಳಿದ ಬಳಿಕ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರ ಶಿರಗಳನ್ನೇ ಛೇದಿಸಬಿಡುತ್ತಿರುವೆಯಲ್ಲೋ. ಹೇಗೆ ಛೇದಿಪುದು ಈ ಕರಗಳು ಓದೌದ ಸಹೋದರರ ಶಿರಗಳ? ಹೇಗೆ ಛೇದಿಪುದು ಈ ಕರಗಳು ಓದೌದ ಸಹೋದರರ ಶಿರಗಳ? ಪುರುಷೋತ್ತಮನೆನ್ನ ಪೂರ್ಣ ವಿಚಾರವನರುಗಿ ಅನುಜರೋ ಕರುಣೆ ಮೂಡಿಸಿ ಹೃದಯವನ್ನು ಹದಗೆಡಿಸಿ ಚಿತ್ತವನ್ನು ಛಿದ್ರಗೊಳಿಸಿ ಕೊಂದಿಸಿದೆನ್ನ ಸಮರೋತ್ಸಾಹದ ಧೈರ್ಯವಾ ಉಗಮದಿಂದಲೂ ಈ ಕರ್ಣಾರ್ಜುನರೋ ಗಿಡುಗ ಸರ್ಪಗಳ ಪರಿವೇಶ ಒಗೆಯಾಡುತ್ತಿರಲು. ಉಗಮದಿಂದಲೂ ಈ ಕರ್ಣಾರ್ಜುನರೋ ಗಿಡುಗ ಸರ್ಪಗಳ ಪರಿದ್ವೇಷ ಒಗೆಯಾಡುತ್ತಿರಲು. ಸಮರದೋಳಾನ್ ಸ್ವಾತತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಸಮರದೋಳಾನ್ ಸ್ವಾತತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋಳ್ ದಯವ ತೋರಲು ಇಚ್ಛಿಸುವನೇ. ಸೂತನಾದೆನ್ನಂ ಸಲುಹಿ ಬಹು ಪ್ರೀತಿಯಿಂದ ಉನ್ನತೋನ್ನತ ಪದವಿಯನ್ನು ಕರುಣಿಸಿಹ ನನ್ನ ಸ್ವಾಮಿ ಅನ್ನದಾತ ಗೌರವೇಶ್ವರನಂ ತೊರೆವುದೋ. ಆ ನನ್ನ
ಬೆಳಕನ್ನು ನೀಡುವ ಭವ್ಯ ಪುರುಷನು ನೀನು. ನಿನ್ನ ನಾಮವನ್ನು ಕವನಗೈದು ನಿನ್ನಲ್ಲಿ ತೃಪ್ತಿಯನ್ನು ಕೇಳಲು ನಾನಿಷ್ಟದವನು. ಮೌನದ ಕತ್ತಲೆಯಲ್ಲಿ ಮಾಯೆಯ ಮುಸುಕಿನಲ್ಲಿ ಸಿಕ್ಕಿ ಪರಿತಪಿಸುತ್ತಿರುವಾಗ ಅಸ್ಥಿರವಾದ ಜ್ಞಾನವು ಅಥವಾ ಬೆಳಕು ಎಂದು ಉದಯಿಸುವುದು, ಅಂದೇ ಕತ್ತಲೆಯು ಕಳೆಯುವುದು. ಅಂತಹ ಭವ್ಯವಾದ ಬೆಳಕನ್ನು ನಿನ್ನ ಗರ್ಭದಲ್ಲಿಟ್ಟುಕೊಂಡು ಜಗದ ಜನರಿಂದ ಜೈಂಕಾರ ಹೊಂದುತ್ತಿರುವೆ. ಮನಸ್ಸಿನ ಮನದೊಂದು ಮಾಸಿಕೊಳ್ಳಲು ನಿನ್ನ ನಾಮವೇ ನನಗೆ ಮುಖ್ಯ, ಅದು ನನಗೆ ಸತ್ಯ. ಮನಸ್ಸು ಪವಿತ್ರತೆ ಹೊಂದಬೇಕಾದರೆ ನಿನ್ನ ನಾಮವೇ ನನಗೆ ಪ್ರಾಮುಖ್ಯ, ಇಲ್ಲವಾದರೆ ಸಕಲವೂ ಅಸತ್ಯ. ದೇವ ಭಾನುತಿಲಕ, ನಿನ್ನ ದಯೆಯಿಂದ ಚುಕ್ಕೆಗಳು ಉದುರುವಂತೆ, ಕತ್ತಲೆಯೂ ಚೆದುರುವಂತೆ ನಿನ್ನ ಹೃದಯಾಪಾಶದಲ್ಲಿ ಮೂಡಿರಲು ಕುಲಹೀನನೆಂಬ ಕತ್ತಲೆಯನ್ನು ಎಂದು ಹೊರದೂಡಿಸುವೆ ದೇವ. ನಿನ್ನ ಸಾನ್ನಿಧ್ಯಕ್ಕೆ ಎಂದು ಬರಮಾಡಿಕೊಳ್ಳುವೆ. ಸಪ್ತಾಶ್ಮರತ ಮಹಾರುಢಂ ಪ್ರಚಂಡಂ ಕಶ್ಯಪಾಧ್ವಜಂ ಶ್ವೇತ ಪದ್ಮಧರಂ ದೇವ ಸಂಸೋರ್ಯಂ ಅರಿಯಲಾರದ ಘೋರ ದೇಹದಾತ್ಮೆಯೊಳ್ ಮುಳುಗಿ ಪಾತ್ರ ಹರಿಯಲಾರದ ಘೋರ ದೇಹದಾತ್ಮೆಯೊಳ್ ಮುಳುಗಿ ಮನದಿ ಮೂಡಿದ ಅಂಧಕಾರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ಸಿಂಧು ತಾಪದಿ ಪಾತ್ರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ಸಿಂಧು ತಾಪದಿ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರಮ್ಮ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನುಕಂದ. ಏನು? ಈ ನಿರ್ಭಾಗ್ಯಗಳನ್ನು
ಕುಂತಿ ಎಂದು ಕರೆಯುವರು ಮಗನೇ. ಏನು ಕುಂತಿ? ಕುಂತಿ ನನ್ನ ಹಡಿದ ಮಾತೆ. ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ? ಕರ್ಣ, ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು, ಜನಿಸಿದ ಕ್ಷಣ ಕರುಣೆ ತೋರೆದು, ಜನದೊಡೆದು ಕೈಯಲು ಇಲ್ಲ ಕಂದ. ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು, ಜನದೊಡೆದು ಹತ್ಯೆಗೈಯಲು, ಕಂದನೆನಿಸಿಕೊಂಡು ನಿನಗೆ ಅಮ್ಮ ಕಂದನೆನಿಸಿಕೊಂಡು ನಿನಗೆ ನಾನು ಗೈದ ಪರಾಧವೇನು? ಏನು ಇಲ್ಲ ಕಂದ, ಏನು ಇಲ್ಲ. ನಾನು ಗೈದ ಪರಾಧವೇನು? ನದಿಯೊಳಗೆ ನೂಕಿದೆ ಮಾತೆ ಮಮತೆ, ನದಿಯೊಳಗೆ ನೂಕಿದೆ. ಅಮ್ಮ ನಾನೇನು ತಪ್ಪು ಮಾಡಿದ್ದಾಯಿ? ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ, ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ.
ಕೀರ್ತಿ ಆ ಎಂತಹ ಕೀರ್ತಿ ಎಂಬ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೆ ಏನು ತಾಯಿ? ಅಲ್ಲಿನ ಜಲಚರಗಳು ಸಹ ಈ ಪಾಪಿ ಕರ್ಣನ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರಗಳಿಂದ ಸಾಗಿಸಲು ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೆ ಏನು ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ಈ ನಿನ್ನ ಮಗನನ್ನು ಸೂತ ನೀಚ ಈನ ಕುಲದವನೇ ಎಂದು ಆಳುಸುತ್ತಿದ್ದಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಸಂಜಾತನೆಂದು ಈ ಜಗತ್ತಿಗೆ ತಿಳಿಸಬಹುದಾದ ನೀನು ಏಕಮ್ಮ ನಿರ್ದಯನಾದೆ, ನಿರ್ದಯನಾದೆ. ಹೇಳುತ್ತಾರೆ ಹೋಗಲಿ ಬಿಡಮ್ಮ. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿಯೇ? ನಾನು ಹತಭಾಗ್ಯನು, ನೀನು ತಾನೇ ಏನು ಮಾಡಿಯಮ್ಮ? ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆಯು ತೋರದೆಯಲ್ಲ. ಈ ನಿನ್ನ ಉಪಕಾರ ಭಾರವನ್ನು ನಾನೇಗೆ ತೀರಿಸಲಿ ತಾಯಿ, ನಾನೇಗೆ ತೀರಿಸಲಿ? ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳರಿದು ಹೊರಬರುವ ಬೇಳೆ ಸಹಿಸಲಾರದ ವೇದನೆ. ಕುಮಾರ, ಅಮ್ಮ, ಕಂದ, ಜರಿಯದಿರು ಮಗನೇ, ಜರಿಯದಿರು ಮಗನೇ, ಜರಿಯದಿರು. ನಿಂದನೆಯಂ ಸಹಿಸಿನ ಜರಿಯದಿರು ಮಗನೇ, ಜರಿಯದಿರು. ಇಂತಾಗುವುದೆಂದು ತಿಳಿಯದೆ ನಾನಂದು, ಇಂತಾಗುವುದೆಂದು ತಿಳಿಯದೆ ನಾನಂದು ತಪಸ್ಸಿಯೊಳಗೊಂಡ ಮಂತ್ರವ ಜಪಿಸಲು ಕ್ಷಣದಲ್ಲಿ ನೀ ಜನಿಸಿದೆ ಕರ್ಣನೇ. ತಪಸ್ಸಿಯೊಳಗೊಂಡ ಮಂತ್ರವ ಜಪಿಸಲು ಕ್ಷಣದೊಳು ನೀ ಜನಿಸಿದೆ ಕರ್ಣನೇ. ಲೋಕಪವಾದವು ಬರುವುದೆಂದರಿತು ನಾ, ಲೋಕಪವಾದವು ಬರುವುದೆಂದರಿತು ನಾ, ಹರಿಯುವ ಗಂಗಾ ನದಿಯೊಳೆಸೆದೆನು, ಹರಿಯುವ ಗಂಗಾ ನದಿಯೊಳೆಸೆದೆನು. ಅಂದಿನಿಂದಲೂ ನೀನದೆಷ್ಟು ನೊಂದೆಯೋ ಕಂದ, ಅಂದಿನಿಂದಲೂ ನೀನದೆಷ್ಟು ನೊಂದೆಯೋ ಕಂದ. ಜನಿಸಿ ಪಾಪಿನಾಯುಡಲಿಂದ ಮನ್ನಿಸು ಮಾತೆಯ ಮನ್ನಿಸೋ ಕಂದ. ಜನಿಸಿ ಪಾಪಿನಾಯುಡಲಿಂದ ಮನ್ನಿಸು ಮಾತೆಯ ಮನ್ನಿಸೋ ಕಂದ. ಬಾಳಲಿನ ಬಲು ನೊಂದಿಹೆನು,
ಮಗನೇ ಕರ್ಣ ಕಂದ ಕರ್ಣ, ಸತ್ಯವಾಗಿಯೂ ಹೇಳುತ್ತಿರುವೆನು ಮಗನೇ. ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ಪಾಂಡವರು, ಅವರು ಪುಣ್ಯವಂತರು ತಾಯಿ. ಅಂತಹ ಭಾಗ್ಯವು ಈ ಪಾಪಿಯಾದ ನನಗೆ ಎಲ್ಲಿಂದ ತಾನೇ ಬರಬೇಕು? ಕುಮಾರ, ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದು ಒಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕರ್ಣ, ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆ ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಹೊರೆದಾತನನ್ನು ತೊರೆಯುವುದು ಧರ್ಮವೇ? ಹಾಗೂ ತೊರೆದರೆ ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ತೊರೆದರೆ ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ಹಾಗೆ ಮಾಡಿದರೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಕರ್ಣ, ಪಾಪಿ ಕರ್ಣ, ನೀನೆಂತಹ ನೀಚನೋ ಎಂದು ಶಪಿಸದಿಹರೆ. ಅಮ್ಮ, ಈ ವಿಚಾರದಲ್ಲಿ ವೀರಮಾತೆಯಾದ ನೀನೇ ನನಗೆ ಈತ ಬೋಧನೆಯನ್ನು ಮಾಡುತ್ತಾಯಿ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಮಗನೇ? ಎಂತಹ ಸ್ವಾರ್ಥ ಮನೋಭಾವ! ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲವಲ್ಲ ತಾಯಿ. ಅಮ್ಮ, ನೀನು ಚಿಕ್ಕ ವಯಸ್ಸಿನಲ್ಲಿ ಎಳೆಯತನದಲ್ಲಿ ಬೆಳೆಸಿದ್ದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಪುನಃ ಚಿಗುರುವುದೇನು ತಾಯಿ? ಮಮ ಪ್ರಾಣಾದಿ ಪಾಂಡವ ಎಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿಯದು? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಹೋಗಲಿ ಕುಮಾರ. ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ಈ ಕರ್ಣನನ್ನು ದೂಡಿಬಿಟ್ಟಾಗ ಈ ಸೂತನನ್ನು ಸಾಕಿ ಸಲುಹಿ ಅಂಗರಾಜ್ಯದ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲ ಆ ನನ್ನ ಸ್ವಾಮಿ ದುರ್ಯೋಧನ. ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇಲ್ಲ ತಾಯಿ, ಇಲ್ಲ, ಸರ್ವದಾ ಆಗಲಾರದು. ಈ ಯುದ್ಧದಿಂದ ನಾನು ಪರಾನ್ಮುಖನಾಗಲಾರೆ. ಕರ್ಣ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಎಂತಹ ಸ್ವಾರ್ಥ ಮನೋಭಾವ ತಾಯಿ ನಿನ್ನ. ಅಮ್ಮ, ಅಮ್ಮ, ಆ ಪಾಂಡವರು ನಿನ್ನ ಮಕ್ಕಳಲ್ಲವೇ ತಾಯಿ? ನಾನು ಸೂತ ಕುಲದಲ್ಲಿ ಬೆಳೆದವನಲ್ಲವೇ?
ನಾನು ನಿನ್ನ ಮಗನೆಂತಾಗುವೆ. ಅಮ್ಮ, ಆ ಪಾಂಡವರ ಮೇಲಿರುವ ಪ್ರೀತಿ, ಪ್ರೇಮ, ಮಮತೆ, ಮಮಕಾರಗಳು ನನ್ನ ಮೇಲಿಲ್ಲವೇ ತಾಯಿ? ನಾನೆಷ್ಟಾದರೂ ಸೂತ ಕುಲದಲ್ಲಿ ಬೆಳೆದವನು. ನಾನು ರಾಧಾತನೆಯ, ನಾನು ರಾಧೇಯ, ನಾನು ರಾಧೇನಮ್ಮ, ನಾನು ರಾಧೇಯ. ಜನ್ಮದ ಪರಮ ಕುಮಾರ, ಜನ್ಮದಾತೆ ಪರಮ ಜನ್ಮದಾತೆ ಪರಮ ಹೃದಯದ ಮನದೇವತೆ ಮಾತೆ, ಹೃದಯದ ಮನದೇವತೆ ಮಾತೆ, ಜನ್ಮದಾತೆ ಪರಮ ಐವರ ಮಕ್ಕಳ ಮುತ್ತು ಕೊಟ್ಟು ಸಲಹಿದೆ. ಐವರ ಮಕ್ಕಳ ಮುತ್ತು ಕೊಟ್ಟು ಸಲಹಿದೆ. ಕರುಳಿನ ಚಂದನ ಕರುಳಿನ ಕಂದನ ಹದ ಭಾಗ್ಯನ ಹಿಡಿಯಲು ಆಗಿದೆ. ಈ ಹದ ಭಾಗ್ಯನ ಹಿಡಿಯಲು ಆಗಿದೆ. ಚೇತಕ್ಕೆ ನನ್ನ ಕೈ ಬಿಡಿದೆ. ಚೇತಕ್ಕೆ ನನ್ನ ಕೈ ಬಿಡಿದೆ. ಜನ್ಮದಾತೆ ಪರಮ ಹೃದಯದ ಮನದೇವತೆ ಮಾತೆ, ಹೃದಯದ ಮನದೇವತೆ ಮಾತೆ, ಜನ್ಮದಾತೆ ಪರಮ ನೀಯನ್ನ ಕರೆದರು ನಾ ಬರಲಾರೆ. ನೀಯನ್ನ ಕರೆದರು ನಾ ಬರಲಾರೆ. ಮಿತ್ರ ಸುಯೋಧನನ ಕೈ ಬಿಡಲಾರೆ. ತಾಯಿ, ಮಿತ್ರ ಸುಯೋಧನನ ಕೈ ಬಿಡಲಾರೆ. ಒಂದು ಪಾರ್ಥನ ಶಿರವ ಉಳಿಸಲಾರೆ. ಹೌದು ತಾಯಿ. ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಎಂದಿಗೂ ನಿನ್ನೊಡನೆ ನಾ ಬರಲಾರೆ. ಎಂದಿಗೂ ನಿನ್ನೊಡನೆ ನಾ ಬರಲಾರೆ. ಜನ್ಮದಾತೆ ಪರಮ ಅಮ್ಮ, ಜನನೀ ಅಮ್ಮ, ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೇ? ಹೇಳು ತಾಯಿ, ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೇ? ಹೌದು ಕಂದ. ಧರ್ಮ ಭೀಮ ನಕುಲ ಸಹದೇವಾದಿಗಳಾಗಿ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಕಿರೀಟಿ, ಧನುಂಜಯ, ಪಾರ್ಥ, ಭೀಭತ್ಸು, ಶ್ವೇತವಾಹನ, ದಶರಾಮದರ, ಶ್ವೇತವಾಹನನೆಂದು ಬಿರುದಾಂಕಿತನಾದ ಆ ನಿನ್ನ ಮಗ ಮಧ್ಯಮ ಪಾಂಡ ಅರ್ಜುನ
ಅವನನ್ನು ಮಾತ್ರ ಉಳಿಸಲಾರೆ ತಾಯಿ. ಕರ್ಣ, ಅರ್ಜುನನ ಮೇಲೆ ಏಕೆ ನಿನಗಿಷ್ಟೊಂದು ದ್ವೇಷ? ಹೌದು ತಾಯಿ, ಹೌದಮ್ಮ. ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ, ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಬೇಡ ಕಂದ. ಅರ್ಜುನನಿಂದ ನಾನೇ ಮೃತಪಟ್ಟರು ಕುಮಾರ, ಅರ್ಜುನನೊಳಗೂಡಿ ನಿನಗೆ 5 ಮಕ್ಕಳು. ಕರ್ಣ, ಈ ಕರ್ಣನಿಂದ ಆ ಅರ್ಜುನನೇ ಮೃತಪಟ್ಟರು. ಈ ಕರ್ಣನನ್ನೊಳಗೂಡಿ ನಿನಗೆ 5 ಮಕ್ಕಳು. ಅಮ್ಮ, ಎಂತಾದರೂ 5 ಮಕ್ಕಳಂತೂ ನಿನಗೆ ಉಳಿದೇ ಉಳಿರುವ ತಾಯಿ. ಹೋಗಲಿ ಕಂದ, ಇನ್ನು ನಿನ್ನ ಮನಸ್ಸನ್ನು ಹೆಚ್ಚಿಗೆ ನೋಯಿಸಲಾರೇನು. ಕಡೆಯದಾಗಿ ನಾನು ಹೋಗೋ ಮುನ್ನ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯಾ ಮಗನೇ? ಅದೇನು ಹೇಳು ತಾಯಿ, ಅಗತ್ಯವಾಗಿ ನಡೆಸಿಕೊಡುವೆನು. ಕರ್ಣ, ಅಮ್ಮ, ಸತ್ಯವಾಗಿಯೂ ನೆರವೇರಿಸಿಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ನಿನ್ನ ಗರ್ಭ ಸಂಜಾತನಾಗಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯಾ? ಕೇಳು ಜನನಿ. ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು? ಇಲ್ಲ ಕಂದ. ಜನನಿ ನಿನ್ನ ಮಗನಿವನೋ ಖುಷಿಯಾಡುವನೇನು? ಮಾತೆಯ ಮಾತಿಗೆ ಖುಷಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ಮಾತಿಗೆ ಖುಷಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ನಿಜವೇ ಕಂದ? ಹೌದು ತಾಯಿ, ಎಂತಾದರೂ ಸರಿಯೇ ಏನಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ. ದೊಡ್ಡ ಬಾಣವ ತೊಡೆದಿರಿ ನೀನು ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ದೊಡ್ಡ ಬಾಣವ ತೊಡೆದಿರಿ ನೀನು ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಸಹಚಾರವ ಪೊರೆನಿ ಕುವರ, ಸಹಚಾರವ ಪೊರೆನಿ ಕುವರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ಎಂತಹ ಉಚ್ಚಿಯಮ್ಮ ನೀನು. ಸನ್ಯಾಸಿ ಎಂತಾದರೂ ವಸ್ತ್ರಕ್ಕೆ ಆಸೆ ಪಡುವೆನೇನಮ್ಮ. ಮೇರು ಪರ್ವತ ಶರಶಕ್ತಿಯುಳ್ಳ ನಾನು ಕೇವಲ ತೊಟ್ಟ ಬಾಳುವನ್ನು ತೊಡುವಂತ ಎಡಿಯಮ್ಮ ನಾನು. ಮಿತ್ರ ಸುಯೋಧನ, ಮಿತ್ರ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನ್ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ದೇವೇಂದ್ರನು ಕಪಟ ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದು ನನ್ನ ವಜ್ರ ಕವಚವನ್ನು ದಾನವಾಗಿ ಪಡೆದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯು ಬಂದು, ಮಗನೇ, ಕುಮಾರ, ಕರ್ಣ, ಕಂದ ಎಂದು ತೊಟ್ಟ ಬಾಳುವನ್ನು ಮತ್ತೆ ತೊಡಬಾರದೆಂದು ವಾಗ್ದಾನವನ್ನು ಪಡೆದಳು. ಮಿತ್ರ ಸುಯೋಧನ,
ನಿನ್ನನ್ನು ನಾನು ಹೇಗೆ ಉಳಿಸಲಿ? ಕುರುವಂಶವನ್ನು ನಾನು ಹೇಗೆ ಬೆಳಗಲಿ? ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ಕುಮಾರ, ಜನನಿ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ? ಅಮ್ಮ, ನೀನೇ ಹೆತ್ತ ಈ ನಿನ್ನ ಮಗನ ಮೇಲೆ ಸಂದೇಹವೇ ಇಲ್ಲ ಕಂದ. ಎತ್ತ ಗರುಡಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ. ಕೇಳಮ್ಮ ಸಂದೇಹವ ಬಿಡುವಮ್ಮ. ಸತ್ಯವಾಗಿ ನಡೆಸಿಕೊಡುತ್ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇನ್ನಾನೆ ತಪ್ಪೆ ನಮ್ಮ, ಇನ್ನಾನೆ ಸತ್ಯವಮ್ಮ. ಬಿಡುದೇ ದೆಯ ಜನನಿ. ಆಗಬಹುದು ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕುಮಾರ, ಸ್ವಲ್ಪ ನಿಲ್ಲು ತಾಯಿ. ಹೇಳು ಕಂದ. ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿ ಕರ್ಣನಿಗೆ ಲಭಿಸುವುದೋ ಇಲ್ಲವೋ? ಹಾಗೆನ್ನಬೇಡ ಕಂದ, ಹಾಗೆನ್ನಬೇಡ ಮಗನೇ. ಅಮ್ಮ, ನನ್ನದೊಂದು ಕಡೆಯದಾಗಿ ಒಂದು ಕೋರಿಕೆ ಇರುವುದು. ಅದೇನೆಂದು ಹೇಳು. ನೀನು ನಡೆಸಿಕೊಡುವುದಾದರೆ ವಿಜ್ಞಾಪಿಸುವೆನು ತಾಯಿ. ಶ್ರೀಕೃಷ್ಣ ನಾಣೆಯಾಗಿಯೂ ನೆರವೇರಿಸಿಕೊಡುವೆನು. ಹೇಳು ಕಂದ. ಇಷ್ಟಕ್ಕೆಲ್ಲ ಕಾರಣನು ಆ ಶ್ರೀಕೃಷ್ಣನೇ ತಾಯಿ. ಅಮ್ಮ, ಪಂಚ ಪಾಂಡವರೆಂಬ ಪುತ್ತಳಿಗಳನ್ನು ನಿನ್ನ ಗರ್ಭದಲ್ಲಿ ಗರ್ಭಿಸಿಕೊಂಡಿರುವ ನೀನು ತಾಯಿಯಲ್ಲ, ಪ್ರತ್ಯಕ್ಷ ಪರಮೇಶ್ವರಿ, ಪ್ರತ್ಯಕ್ಷ ಪರಮೇಶ್ವರಿ. ಅಮ್ಮ, ಯಮಸುತ ಧರ್ಮನನ್ನು ಎತ್ತಿ ಹಾಡಿಸಿದ ಕರಗಳು ಇವೆಲ್ಲವೇ ತಾಯಿ? ಹೌದು ಮಗನೇ. ನನ್ನನ್ನೊಂದು ಬಾರಿ ಎತ್ತಿ ಆಡಿಸಮ್ಮ, ಆನಂದ ಪಡುವೆನು ತಾಯಿ, ಆನಂದ ಪಡುವೆನು. ಅಮ್ಮ, ವಾಯುನಂದನ ಪ್ರಳಯ ಭಯಂಕರನಾದ ಭೀಮಸೇನನಿಗೆ ಈ ನಿನ್ನ ಅಮೃತ ಕೈಗಳಿಂದ ಉಣಪಡಿಸಿದ್ದು ನಿಜವಲ್ಲವೇ ತಾಯಿ? ನನಗೊಂದು ಬಾರಿ ಈ ನಿನ್ನ ಕೈಗಳಿಂದ ಉಣಪಡಿಸಮ್ಮ, ತೃಪ್ತಿ ಹೊಂದುವೆನು ತಾಯಿ, ತೃಪ್ತಿ ಹೊಂದುವೆನು, ತೃಪ್ತಿ ಹೊಂದುವೆನು ತಾಯಿ. ಶಂಕರಿಯೇ,
ಇಂದ್ರಕುಮಾರ ತ್ರಿಲೋಕ ಗಂಡನಾದ ಫಲ್ಗುಣನು ಪರಶಿವನೊಡೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ಬಂದಾಗ ಈ ನಿನ್ನ ಕೈಗಳಿಂದ ಬಂಧಿಸಿ ಆಲಂಗಿಸಿದ ಕರಗಳು ಇವೆ ಅಲ್ಲವೇ ತಾಯಿ? ನನ್ನನ್ನೊಂದು ಬಾರಿ ನಿನ್ನ ತೋಳ ಬಂಧನದಲ್ಲಿ ಬಂಧಿಸಿಕೋ ತಾಯಿ, ಅಮರನಾಗುವೆನಮ್ಮ, ಅಮರನಾಗುವೆನು. ಅಮ್ಮ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳನ್ನು ಈ ನಿನ್ನ ಪವಳದ ತೊಟ್ಟಿಲಲ್ಲಿ ಮಲಗಿಸಿ ಆಲಂಗಿಸಿದ ಕರಗಳು ಇವೆ ಅಲ್ಲವೇ ತಾಯಿ? ನನ್ನನ್ನೊಂದು ಬಾರಿ ನಿನ್ನ ತೊಡೆಯ ಮೇಲೆ ಮಲಗಿಸಿ ಜೋಗುಳ ಹಾಡಮ್ಮ, ನೆಮ್ಮದಿಯಿಂದ ನಿದ್ರೆ ಮಾಡುವೆನು ತಾಯಿ, ನೆಮ್ಮದಿಯಿಂದ ನಿದ್ರೆ ಮಾಡುವೆನು, ನೆಮ್ಮದಿಯಿಂದ ನಿದ್ರೆ ಮಾಡುವೆನು. ಹೌದು ತಾಯಿ. ಕಂದ ಬಾ. ಅಮ್ಮ, ಕುಮಾರ, ಅಮ್ಮ, ಈ ಕರ್ಣನ ಆಸೆಯನ್ನು ಕೊನೆಗೂ ನೆರವೇರಿಸಿದೆ ತಾಯಿ. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಈ ಯುದ್ಧದಲ್ಲಿ ನಾನು ಒಂದು ವೇಳೆ ಮೃತನಾದರೆ ಬೇಡ ಮಗನೇ. ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ನಡೆಸಬೇಕೆಂದು ಅತಿ ಅತಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ! ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ಯುಗಗಳಂತೂ ಕಾಣಲಹುದು. ಅಮ್ಮ, ನಿನ್ನ ಮೊಗವನು ಯುಗಗಳಂತೂ ಕಾಣಲಹುದು. ಬಗೆ ಬಗೆಯೊಳು ಬಗೆ 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 ಬಗೆಯೊಳು ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಮಗನೇ, ಮಗನೇ, ಯುಗದೇ ಕಾಣಲಾಗುವುದೇ ಅಂದು. ಮಗನೇ, ಮಗನೇ, ಯುಗದೇ ಕಾಣಲಾಗುವುದೇ ಅಂದು. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕಳೆದೆ. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕಳೆದೆ. ಕಂದ, ಕಂದ, ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಅಮ್ಮ, ಅಮ್ಮ, ಹೋದಳು ಹೋದಳು, ನನ್ನನ್ನು ಹಡೆದು ನದಿ ಪಾಲು ಮಾಡಿದ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದಳು. ಆ ಪಾಂಡವರ ಮಾತೆ ಕುಂತಿದೇವಿ. ನಾನು ಎಷ್ಟಾದರೂ ಸೂತ ಸಂಜಾತನು. ಈ ಸೂತ ಸಂಜಾತನನ್ನು ಎತ್ತಿ ಸಾಕಿ ಸಲುಹಿದ ನನ್ನ ತಾಯಿ ರಾಧೆ. ನಾನು ರಾಧಾತನೆಯ, ನಾನು ರಾಧೆಯ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ನಿನ್ನನ್ನು ಅರಿತವರಾರು ತಂದೆ. ಲೋಕ ಸುಖ